ವೆಲ್ಕಮ್ ಟು ರೂಪಾಸ್ ಕಿಚನ್ ವಿಡಿಯೋಸ್. ಇವತ್ತಿನ ರೆಸಿಪಿ ಚುಮ್ಮರಿ ಒಗ್ಗರಣೆ ಯಾವ ರೀತಿ ಮಾಡೋದನ್ನು ನಾನು ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಮಾಡೋದನ್ನು ನೋಡೋಣ. ನಾನು ಇಲ್ಲಿ ಒಂದು ಪ್ಯಾನನ್ನು ಇಟ್ಕೊಂಡಿದ್ದೇನೆ. ಈಗ ಅರ್ಧ ಬಾಲು ಎಣ್ಣೆಯನ್ನು ಹಾಕೋತಾ ಇದ್ದೇನೆ ನೋಡಿ. ಎಣ್ಣೆ ಕಾದ ನಂತರ ಒಂದು ಬಾಲು ಶೇಂಗಾವನ್ನು ಹಾಕೋತಾ ಇದ್ದೀನಿ. ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಶೇಂಗಾನ ಸ್ವಲ್ಪ ಫ್ರೈ ಆದ ನಂತರ ಒಂದು ಬಾಲಿಗೆ ತೆಗೆದು ಇಟ್ಕೋತಾ ಇದ್ದೀನಿ ನೋಡಿ. ಈಗ ಇದೇ ಎಣ್ಣೆಗೆ ನಾನು 1 ಟೀ ಸ್ಪೂನ್ ಸಾಸಿವೆನ ಹಾಕೋತಾ ಇದ್ದೀನಿ. ಸಾಸಿವೆ ಸಿಡಿದ ನಂತರ ಈಗ 2 ಬೆಳ್ಳುಳ್ಳಿಯನ್ನು ಸುಲಿದಿಟ್ಕೊಂಡಿದ್ದೆ. ಈಗ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ನೋಡಿ. ಈಗ ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಈಗ ಕರಿಬೇವನ್ನು ಕೂಡ ಹಾಕೋತಾ ಇದ್ದೀನಿ ನೋಡಿ. ಈಗ 1 ಟೀ ಸ್ಪೂನ್ ಅರಿಶಿನ ಪೌಡ್ರನ್ನ ಹಾಕೋತಾ ಇದ್ದೀನಿ. ಈಗ ಖಾರವನ್ನು ಹಾಕೋತಾ ಇದ್ದೇನೆ ನೋಡಿ. ಒಗ್ಗರಣೆಯಲ್ಲೇ ಖಾರ ಹಾಕ್ಕೊಳ್ಳಿ, ಕಲರ್ ಬರುತ್ತದೆ ಚೆನ್ನಾಗಿ. 3 ಟೀ ಸ್ಪೂನ್ ಖಾರನ ಹಾಕ್ಕೊಂಡಿದ್ದೀನಿ ನೋಡಿ. ಲೋ ಫ್ಲೇಮ್ ಇಟ್ಕೊಂಡು ಮಾಡಿ, ಇಲ್ಲೆಲ್ಲಂದ್ರೆ ಕರಗಾಗಿಬಿಡುತ್ತದೆ ಒಗ್ಗರಣೆ. ಈಗ ಇದಕ್ಕೆ ನಾನು 1 ಟೀ ಸ್ಪೂನ್ ಉಪ್ಪನ್ನು ಹಾಕೋತಾ ಇದ್ದೀನಿ ನೋಡಿ. ಈಗ ಹುರಿದಿಟ್ಟಿರುವಂಥ ಶೇಂಗಾ ಕಾಳನ್ನು ಹಾಕೋತಾ ಇದ್ದೀನಿ ನೋಡಿ. ಈಗ 1 ಟೀ ಸ್ಪೂನ್ ಸಕ್ಕರೆ ಪೌಡ್ರನ್ನು ಹಾಕೋತಾ ಇದ್ದೇನೆ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಈ ಒಗ್ಗರಣೆಯನ್ನು 1 ಗಂಟೆವರೆಗೆ ತಣ್ಣಗಾಗಲು ಬಿಡೋಣ. ಈಗ 1 ಗಂಟೆ ನಂತರ ಒಗ್ಗರಣೆ ಎಲ್ಲ ತಣ್ಣಗಾಗಿದೆ. ಈಗ ನಾನು ಚುಮ್ಮರಿಯನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ. ಮಿಕ್ಸ್ ಮಾಡ್ಕೊಂಡ ನಂತರ ಈಗ ನಾನು ಟೇಸ್ಟಿಗೆ ಮಸಾಲೆಯನ್ನು ಹಾಕೋತಾ ಇದ್ದೀನಿ ನೋಡಿ. ಮೇಲೆ ಈ ಮಸಾಲೆ ಹಾಕೋದ್ರಿಂದ ಮಾರ್ಕೆಟ್ನಲ್ಲಿ ಸಿಗುತ್ತದೆ ಚೋಡಾ ಮಸಾಲೆ, ಚುಮ್ಮರಿ ಮಸಾಲೆ ಅಂತ. ಅದನ್ನು 1 ಟೀ ಸ್ಪೂನ್ ಮೇಲೆ ಹಾಕಿ ಟೇಸ್ಟಿ ಆಗುತ್ತದೆ. ಈಗ ಒಗ್ಗರಣೆ ಚುಮ್ಮರಿ ರೆಡಿಯಾಗಿದೆ ನೋಡಿ. ಈ ರೆಸಿಪಿ ನಿಮಗೆ ಲೈಕ್ ಆದರೆ ಶೇರ್ ಮಾಡಿ, ಕಮೆಂಟ್ ಹೇಳಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.